ಪರಿಶಿಷ್ಟ ವರ್ಗ ಕಲ್ಯಾಣ ಅಧಿಕಾರಿಗಳು ಅವರಿಗೆ ಇದನ್ನು ನೀಡಬೇಕು ಅಂತ ಹೇಳಿ ಕೇಳುತ್ತೇವೆ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ, ಭಾರತ ಸರ್ಕಾರ, ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ, ಧರ್ತಿ ಹಬ್ಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಎಂಬ ನೂತನ ಯೋಜನೆ ಅನುಷ್ಠಾನಗೊಳಿಸುವುದರೊಂದಿಗೆ ಪರಿಶಿಷ್ಟ ಪಂಗಡ ಜನ ವಾಸಿಸುವ ಕಾಲೋನಿಗೆ ಮೂಲಭೂತ ಸೌಕರ್ಯ ಅನುಷ್ಠಾನಕ್ಕಾಗಿ ಸರ್ಕಾರ ಯೋಜನೆ ಜಾರಿಗೊಳಿಸಿದೆ. ಸಾರ್ವಜನಿಕರು ಈ ಯೋಜನೆಯ ಸದುಪಯೋಗ ಪಡೆಯಲು ಕೋರಿದೆ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ, ಭಾರತ ಸರ್ಕಾರ, ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ, ಧರ್ತಿ ಹಬ್ಬ ಜನಜಾತಿ ज़्यादा हो रहा है वीडियो लगा GPS ले रहा था ವಿಡಿಯೋ ಒಂದು ಫೋಟೋ ಮಾಡಿ ಸರಿಯಾಗಿ ಹಾಗೆ ಅನ್ಸ್ಕೊಂಡ್ಬಿಡು ಸಾಕು. ಕಾರ್ಯನಿರ್ವಹಣಾಧಿಕಾರಿಗಳು ಈ ಉದ್ಘಾಟನೆಯನ್ನ ಭಾಷಣ ಮಾಡಬೇಕಂತ ಅಲ್ಲಿ ಕೇಳ್ತಾರೆ. ತುಂಬಿತಾರೋ ಜಿ ನಾವು ಲಾಸ್ಟ್ ವೀಕ್ ಒಂದು ಗ್ರಾಮ ಸಭಾ ಮಾಡಿದ್ವಿ. ಅರ್ಜೆಂಟ್ ನೀವು ಎಲ್ಲ PDOಸ್ನೂ ಮಾಡಿದ್ದೀರಿ. ಬಿರ್ಸಾ ಮುಂಡಾ ಅಂತ ಹೇಳಿ ನಿಮಗೆ ರಾತ್ರಿ ನಾವೆಲ್ಲ ಹೇಳಿದ್ವಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಗ್ರಾಮ ಸಭೆ ಮಾಡಿದ್ವಿ. ಇದು ಅದರದ್ದೇ ಅದ. ನಾವು ಏನು ಮಾಡ್ಲಿಕ್ಕೆ ಇದು ಪ್ರಚಾರ ಇವತ್ತು ಬುಡಕಟ್ಟು ಜನಾಂಗದವ್ರು ಏನಿರ್ತಾರ ಅವ್ರಿಗೆ ಎಲ್ಲಿ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ. ಈಗ ನೀವು ನೀರಾಗಿರ್ಬೋದು ಅಥವಾ ಶೌಚಾಲಯ ಆಗಿರ್ಬೋದು ಅಂಥರ್ಲಿಂತ ಬುಡಕಟ್ಟು ಜನಾಂಗದವರಿಗೆ ಎಲ್ಲಿ ಸಿಕ್ಕಿರಲ್ಲ ಅಂತಲ್ಲಿ ನಾವು ಹೋಗಿ ವರ್ಕ್ಸ್ ಮಾಡಬೇಕು ಅಂತ ಸರ್ಕಾರದ ಒಂದು ಆದೇಶ ಆಗಿದೆ. ಈಗಾಗಲೇ ಟ್ರೈಬಲ್ ವೆಲ್ಫೇರ್ನವರು ಇದರದೆಲ್ಲ ಆ್ಯಕ್ಷನ್ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆನೇ ಒಂದು ಮೀಟಿಂಗ್ ತೊಗೊಂಡು ಎಲ್ಲ PDOಸ್ಗೆ ಈಗಾಗಲೇ ಡೈರೆಕ್ಷನ್ಸು ಕೊಟ್ಟಿದ್ದೀವಿ ನಾವು. ಅವರಿಗೆ ಫಂಡ್ಸ್ ರಿಲೀಸ್ ಆಗ್ಲಿಕ್ಕತ್ತದ. ಎಲ್ಲೆಲ್ಲಿ ರೋಡ್ ಆಗಿರ್ಬೋದು, ನೀರಾಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಅಂಗನವಾಡಿ, ಸ್ಪೆಷಲಿ ಬುಡಕಟ್ಟು ಜನಾಂಗದವ್ರು ಎಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ ಅಂಥ ಏರಿಯಾದಲ್ಲಿ ಇದನ್ನು ನಾವು ಈ ದುಡ್ಡನ್ನು ಬಳಸಬೇಕಾಗ್ತದೆ. ಅದಕ್ಕಾಗಿ ಈಗ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಪ್ರಚಾರ ಮಾಡಲಿಕ್ಕೆ ನಾವು ಒಂದು ವೆಹಿಕಲ್ ಕಳಿಸ್ಕೊಳ್ತೀವಿ. ನೀವು ನಿಮ್ಮ ಪಂಚಾಯತಲ್ಲಿ ಇದ್ರ ಬಗ್ಗೆ ಆದಷ್ಟು ಮಟ್ಟಿಗೆ ಪ್ರಚಾರ ಮಾಡಿರಿ. ಆ ಬುಡಕಟ್ಟು ಜನಾಂಗದವರಿಗೆ ಏನು ರೀಚ್ ಆಗಬೇಕು. ಇದು ಎಲ್ಲೋ ನಡವರ್ಕು ಬೇರೆ ಯಾರಿಗೂ ಯೂಸ್ ಆಗಬಾರ್ದು. ದಯವಿಟ್ಟು ಈ ವೇದಿಕೆ ಮುಖಾಂತರ ನಿಮಗೆ ಅದೇ ರಿಕ್ವೆಸ್ಟ್ ಅದ. ಎಲ್ಲೆಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಅದ ಬುಡಕಟ್ಟು ಜನಾಂಗದವ್ರದ್ದು ಅವ್ರಿಗೆ ಹೆಲ್ಪ್ ಆಗಬೇಕಿದ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಅವರಿಗೆ. ಈಗ ST ಆಫೀಸರ್ ಒಂದು ಎರಡು ಮಾನ್ಯ ಯುವ ಮೇಡಮ್ ಕುಮಾರ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಮೂಲಭೂತ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿರುವಂತೆ ನಾವು ಮೊನ್ನೆ ಏನು ಜಯಂತಿ ಮಾಡಿದ್ದೇವಲ್ಲ, ಆ ಜಯಂತಿ ಪ್ರಕಾರ ಯಾರಿಗೂ ಗೊತ್ತಿದ್ದಿಲ್ಲ ಏನಿದೆ ಅಂತ ಹೇಳಿ. ಬಟ್ ಎಲ್ಲ ನಮ್ಮ ಸ್ಪೆಷಲಿ ನಮ್ಮ ಚುಡುಗುಪ್ಪ ಆ್ಯಂಡ್ ಹುಮನಾಬಾದ್ ತಾಲೂಕಿನಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗದಿದ್ದಾರೆ ಅಂತ ತಿಳ್ಕೊಂಡು ಎಲ್ಲ ಚುಡುಗುಪ್ಪ 4 ಪಂಚಾಯತ್ಗಳಲ್ಲಿ ನಾವು ಗ್ರಾಮ ಸಭೆ ಕೈಗೊಂಡಿದ್ದೀವಿ. ಈ ಗ್ರಾಮ ಸಭಾ ಪ್ರಕಾರ ಇನ್ನು ಮುಂದೆ ಅದು ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು, ಶಿಕ್ಷಣ ಇಲಾಖೆ ಅನ್ಕೋರಿ, ಆರೋಗ್ಯದಲ್ಲಿ ಹಿಂದುಳಿದ ಅನ್ಕೋರಿ, ಆರ್ಥಿಕದಲ್ಲಿ, ಇವೆಲ್ಲ ಕಾರ್ಯಕ್ರಮಗಳನ್ನು ಒಂದು 25 ಅಂಶಗಳನ್ನು 17 ಯೋಜನೆಗಳನ್ನು ಈ ಒಂದು ಕಾರ್ಯಕ್ರಮ ಮೂಲಕ ಜಾರಿಗೊಳ್ತಾ ಇದೆ. ಅದು ಎಲ್ಲವರಲ್ಲೂ ಸದುಪಯೋಗ ಪಡಿಸ್ಕೋಬೇಕಂತ ಈ ಮೂಲಕ ನಾನು ತಿಳಿಸ್ತೀನಿ. ಯುವ ಮೇಡಮರಿಗೆ ಈ ಉದ್ಘಾಟನೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮ ಚಾಲನೆ ಕೊಡ್ತಕ್ಕಂಥ ಯುವ ಮೇಡಮರಿಗೆ ಧನ್ಯವಾದಗಳು. ಹಾಗೂ ಇಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಂದಿನ ಹಳ್ಳಿಗಳಿಗೆ ಓಡಲು ಅನುಮತಿ ನೀಡಬೇಕಂತ ಮೇಡಮ್ ಅಲ್ಲಿ ಕೇಳ್ತಾ ಇದ್ದಾರೆ. ಧನ್ಯವಾದ.